ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಯಾಗಿತ್ತು. ನಿನ್ನೆ ರಾತ್ರಿ ಮತ್ತೆ ಚಿರತೆ ಅದೇ ಜಾಗದಲ್ಲಿ ಓಡಾಡಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಿನ್ನೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆಗೆ ಅಂತ ಬಂದಿದ್ರು. ಕೊನೆಗೆ ಚಿರತೆ ಇಲ್ಲಿ ಇಲ್ಲ ಅಂತ ಅವರು ಹೊರಟು ಹೋಗಿದ್ರು. ನಿನ್ನೆ ರಾತ್ರಿ ಮತ್ತೆ ಚಿರತೆ ಓಡಾಡಿದೆ ಅದೇ ಜಾಗದಲ್ಲಿ. ಸ್ಥಳೀಯರಲ್ಲಿ ಈಗ ಆತಂಕ ಶುರುವಾಗಿದೆ. ಇಲ್ಲೆಲ್ಲ ಕಾಡು ರೀತಿಯಲ್ಲಿ ಬೆಳ್ಕೊಂಡು ಬಿಟ್ಟಿದೆ. ಚಿರತೆ ಇಲ್ಲೇ ಓಡಾಡ್ತಾ ಇರಬೇಕೆಲ್ಲಾದರೂ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಕೇಳಿದ್ರೆ ಚಿರತೆ ಇಲ್ಲ ರೀ, ಇಲ್ಲಿ ಅದು ತುರಹಳ್ಳಿ ಫಾರೆಸ್ಟ್ಗೆ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೇ ಓಡಾಡ್ತಾ ಇದೆ, ನೋಡಿದವರಿದ್ದಾರೆ ನಿನ್ನೆ ರಾತ್ರಿ ಚಿರತೆ ಓಡಾಡಿದ್ದನ್ನ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊನ್ನೆ ಮತ್ತು ನಿನ್ನೆ ಸೇಮ್ ಸ್ಥಳ ಚಿರತೆ ಓಡಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಲ್ಲ ಹಾಕಿರುವಂಥ ಸಿಸಿಟಿವಿಯಲ್ಲಿ ಚಿರತೆಯ ಓಡಾಟದ ದೃಶ್ಯ ಸೆರೆಯಾಗಿದೆ. ಇವತ್ತು ಬೆಳಗ್ಗೆ ವಾಕಿಂಗ್ ಬಂದವರು ಕೂಡ ನಿನ್ನೆ ರಾತ್ರಿ ಕೆಲವರೆಲ್ಲ ನೋಡಿದ್ದಾರೆ ಇಲ್ಲಿನ ಸ್ಥಳೀಯರು ಅಂತ ಹೇಳ್ತಾ ಇದ್ದಾರೆ. ಚಿರತೆ ಓಡಾಡ್ತಾ ಇರೋದ್ರಿಂದ ನಮಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟ ಆಗಿಬಿಟ್ಟಿದೆ. ಚಿರತೆ ಓಡಾಡೋ ಜಾಗದಲ್ಲಿ ನಾವು ಹೆಂಗೆ ಓಡಾಡೋದು, ಏನಾದರೂ ಮಾಡಿ ಚಿರತೆ ಹಿಡೀರಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆತಂಕ ಆಗ್ತಾ ಇದೆ ನಮಗೆ ಅಂತ. ಇನ್ನು ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದರು. ಸ್ಥಳೀಯರಿಂದ ಮಾಹಿತಿಯನ್ನ ಕೂಡ ಪಡ್ಕೊಂಡ್ರು ಎಸ್.ಟಿ. ಸೋಮಶೇಖರ್ ಮತ್ತು ಅಧಿಕಾರಿಗಳಿಗೊಂದು ಸೂಚನೆಯನ್ನು ಕೊಟ್ಟರು. ಚಿರತೆಯ ಓಡಾಟವನ್ನು ಸೆರೆ ಹಿಡಿಯೋದಕ್ಕೆ ಡ್ರೋನ್ ಕ್ಯಾಮೆರಾವನ್ನು ಬಳಸಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನು ನೋಡಿ ಅಂತ ಶಾಸಕ ಎಸ್.ಟಿ. ಸೋಮಶೇಖರ್ ಅಧಿಕಾರಿಗಳಿಗೆ ಸೂಚಿಸಿದರು. DCF ಸೂರ್ಯಸೇನ ಅಂತೇಳಿ ಅವರಿಗೆ ಮಾತಾಡಿದ್ದೇನೆ. ಫಸ್ಟ್ ಟೈಮ್ ಇದು, ಯಾವತ್ತೂ ಇಲ್ಲಿ ಐಡೆಂಟಿಫಿಕೇಶನ್ ಆಗಿರಲಿಲ್ಲ. ನೆನ್ನೆ ಬೆಳಗ್ಗೆ ಆಗಿದೆ ಅಂತೇಳಿ ಬಂದು ಅದನ್ನು ಬೇರೆ ಕಡೆ ಎಲ್ಲ ಇದ್ದದ್ದನ್ನು ಬೋನ್ನ ತಂದು ಇಲ್ಲಿ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ, ಈಗ ಕಳಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಒಂದು 3-4 ಕಡೆ ವ್ಯವಸ್ಥೆ ಮಾಡಿ ಇವತ್ತು ಎಷ್ಟೊತ್ತರ ಅಲ್ಲಿ ಅದನ್ನು ಸೆರೆ ಹಿಡಿತೀವಿ ಅಂತೇಳಿ DCP ಸೂರ್ಯಸೇನ್ ಹೇಳಿದ್ದಾರೆ. ಅದಕ್ಕೇನು ಬಂದೋಬಸ್ತ್ ಮಾಡಿದ್ದಾರೆ. ಈ ಲ್ಯಾಂಡ್ ಏನಿದೆ ಇದು ಹಳ್ಳ ಇದ್ದಿತ್ತು, ಈ ಲೋಕಲ್ನವರು ಇದನ್ನು ಮುಚ್ಚಿ ಅಂತೇಳಿ ಹೇಳಿದರು. ನಾನು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಮುಚ್ಚಿಸಿದ್ದೆ. ಮುಚ್ಚಾದ್ಮೇಲೆ ಏನು ಮಾಡಿದ್ರು, ಇದನ್ನು ಲ್ಯಾಂಡ್ ಗ್ರಾಬ್ ಮಾಡ್ತಿದ್ದಾರೆ, ಮುಚ್ಚಿಬಿಟ್ಟು ಕೆರೆನ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಅವರು ಸ್ಟೇ ಮಾಡಿದ್ರು, ಏನು ಪ್ರೋಸೆಸ್ ಮಾಡಬೇಡಿ ಅಂತ. ಆ ಸ್ಟೇ ಇದ್ಮೇಲೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಅದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸ್ಗೆ, ಸ್ಟೇ ಇದ್ರೂ ಪರವಾಗಿಲ್ಲ, ಚಿರತೆ ಸೇರ್ಬಿಟ್ಟಿದೆ, ಎಲ್ಲ ಪಬ್ಲಿಕ್ಸ್ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಜರ್ ಮಾಡ್ದಂಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟು ಮಾರ್ಕ್ ಮಾಡಿದ್ದೀವಿ ಆಲ್ರೆಡಿ. ಅಲ್ಲಿ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತು ನೈಟೆಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋಕ್ಕೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸ್ಥಳ ಪರಿಶೀಲನೆ ಮಾಡಿ ಸರೌಂಡಿಂಗ್ ಹೋಗಿ ಹೆಜ್ಜೆ ಗುರುತು ಎಲ್ಲ ಇರ್ತವೆ. ಅವರು ಎಲ್ಲ ಮೋರಿ ಅಂತ ಹೇಳ್ತವ್ರಲ್ಲ, ಮೋರಿ ಎಕ್ಸಿಟ್ಟು ಎಂಟ್ರಿ ಪಾಯಿಂಟಲ್ಲಿ ನಾವು ಸರ್ಚ್ ಮಾಡ್ತೀವಿ. ಕುರುಗಲ್ಲಿ ಏನಾದರೂ ಕಂಡು ಬಂದರೆ ನಾವು ಅಲ್ಲೇ ಎಕ್ಸಿಟ್ ಎಂಟ್ರೆನ್ಸು ಪಾಯಿಂಟಲ್ಲಿ ಬೋನ್ ಇಟ್ಟು ನಾವು ಸೆರೆ ಹಿಡಿಯೋಕ್ಕೆ ಕಾರ್ಯ. ಬೆಂಗಳೂರಿನ ಹೊರವಲಯದ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭರತ್ ಲೇಔಟ್ನಲ್ಲಿ ಚಿರತೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಚಿರತೆ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಜನರು ಆತಂಕಕ್ಕೊಳಗಾಗಿದ್ದಾರೆ. ನಾವೀಗ ಅದೇ ಜಾಗದಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಮತ್ತೆ 2 ದಿನಗಳಿಂದಲೂ ಸಹ ಚಿರತೆ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಈ ಏನು ಶೆಡ್ ಏನಿದೆ ಇಲ್ಲಿಗೆ ಬಂದು ಹೋಗಿದೆ. ಮತ್ತೆ ಈ ರಸ್ತೆಯನ್ನು ಕ್ರಾಸ್ ಮಾಡಿ ಈ ಕಡೆ ಹೋಗ್ತಾ ಇರ್ತಕ್ಕಂಥ CCTV ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆ ಮನೆಯಲ್ಲಿ ಅಳವಡಿಸಿರ್ತಕ್ಕಂಥ CCTVಯಲ್ಲಿ ಚಿರತೆ ಓಡಾಡಿರ್ತಕ್ಕಂಥ ದೃಶ್ಯ ಕೂಡ ಸೆರೆಯಾಗಿದೆ. ಈ ಕಡೆಯಿಂದ ಬಂದು ಈ ಪೊದೆ ಏನಿದೆ ಈ ಕಡೆ ಇರ್ತಕ್ಕಂಥ ಪೊದೆ ಒಳಗಡೆ ಹೋಗಿರ್ತಕ್ಕಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ರಾತ್ರಿ ಇವತ್ತು ಓಡಾಟ ಮಾಡ್ತಾ ಇದೆ, ಬೆಳಗ್ಗೆನೂ ಸಹ ಕಾಣಿಸ್ಕೊಂಡು
ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಒಂದು ಸ್ಥಳೀಯರು ಹೇಳೋ ಪ್ರಕಾರ ನಾಯಿಯನ್ನು ಬೇಟೆಯಾಡಿ ತಿಂದು ಹೋಗಿದೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಮಂದಿ ಇಲ್ಲಿ ಆತಂಕಗೊಂಡಿದ್ದಾರೆ. ಬ್ಯಾಡ್ರಳ್ಳಿ ಭರತ್ ಲೇಔಟ್ ಏನಿದೆ, ಈ ಪಾರ್ಕ್ಗಾಗಿ ಜಾಗವನ್ನು ಬಿಡಲಾಗಿದೆ. ಅಲ್ಲಿ ಪಾರ್ಕನ್ನು ಮೇಂಟೈನ್ ಮಾಡ್ದಲೇ ಎಲ್ಲ ಸಹ ಗಿಡ ಗಂಟೆಗಳು ಬೆಳ್ಕೊಂಡಿರ್ತಕ್ಕಂಥದ್ದು ಪೊದೆ ರೀತಿ ಬೆಳ್ಕೊಂಡಿದೆ. ಹೀಗಾಗಿ ಈ ಕಡೆ ಏನಿದೆ, ಈ ಕಡೆ ಖಾಲಿ ಸೈಟ್ ಇರ್ತಕ್ಕಂಥದ್ದು, ಖಾಲಿ ಸೈಟ್ ಹಿನ್ನೆಲೆಯಲ್ಲಿ ಖಾಲಿ ಸೈಟಲ್ಲಿ ಹೋಗಿ ಅಡಿಕೊಂಡು ಅಲ್ಲಿ ನಾಯಿಯನ್ನು ಬೇಟೆಯಾಡಿ ತಿಂದಿರೋ ಸಾಧ್ಯತೆ ಇದೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಕಡೆಯಿಂದ ರೋಡ್ ಕ್ರಾಸ್ ಮಾಡಿಕೊಂಡು ರಾತ್ರಿ ಮತ್ತು ಬೆಳಗ್ಗೆ 8ವರೆಗೂ ಸಹ ಕಾಣಿಸ್ಕೊಂಡಿದೆ. ನಂತರ ಈ ಒಳಗಡೆ ಪೊದೆ ಒಳಗಡೆ ಹೋಗಿದೆ ಚಿರತೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ನೆನ್ನೆ ಕೂಡ ಅರಣ್ಯ ಸಿಬ್ಬಂದಿ, ಅರಣ್ಯ ಇಲಾಖೆದವರು ಮತ್ತು ಬ್ಯಾಡ್ರಳ್ಳಿ ಪೊಲೀಸರು ಸೇರಿದಂತೆ ನೈಋತ್ಯ ವಿಭಾಗದ ಪೊಲೀಸರೆಲ್ಲ ಸಹ ಬಂದು ಚಿರತೆ ಹಿಡಿಯೋದಕ್ಕೆ ಸಹ ಕಾರ್ಯಾಚರಣೆ ನಡೆಸಿದ್ದಾರೆ. ಆದರೆ ಇದುವರೆಗೂ ಸಹ ಚಿರತೆ ಪತ್ತೆಯಾಗಿಲ್ಲ. ಬೆಳಗ್ಗೆ 8ವರೆಗೆ ಒಂದ್ಸತಿ ಕಾಣಿಸ್ಕೊಂಡಿದೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಒಂದ್ಸತಿ ಕಾಣಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಚಿರತೆಯನ್ನು ಹಿಡಿಬೇಕು ಅಂತೇಳಿ ಅರಣ್ಯ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಸ್ಥಳೀಯರು ಮನವಿ ಮಾಡ್ಕೊತಾ ಇದ್ದಾರೆ. ಸಾಕಷ್ಟು ಜನ ಓಡಾಡ್ತಾರೆ ಇಲ್ಲಿ, ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಚಿರತೆ. ಹೀಗಾಗಿ ಕೂಡಲೇ ಹಿಡಿಬೇಕು. ಮತ್ತು ಸಾಕಷ್ಟು ಮಂದಿ ಏನಿದ್ದಾರೆ ಇಲ್ಲಿ ಓಡಾಡ್ತಕ್ಕಂಥ ರಸ್ತೆಯಲ್ಲಿ ಏನು ಮೇನ್ ರೋಡ್ ರೀತಿ ಇರ್ತಕ್ಕಂಥದ್ದು ಭರತ್ ಲೇಔಟ್ ಏನಿದೆ, ಸಾಕಷ್ಟು ಮೇನ್ ರೋಡ್ಗೆ ಸಂಪರ್ಕ ಕಲ್ಪಿಸುತ್ತೆ ಮಾಗಡಿ ರೋಡ್ಗೆ. ಹೀಗಾಗಿ ಸಾಕಷ್ಟು ಮಂದಿ ಓಡಾಡ್ತಾ ಇರ್ತಾರೆ ಈ ರಸ್ತೆಯಲ್ಲಿ. ಹೀಗಾಗಿ ಕೂಡಲೇ ಚಿರತೆಯನ್ನು ಸಾಕಷ್ಟು ಜನ ಭಯಭೀತರಾಗಿರ್ತಕ್ಕಂಥದ್ದು. ಹೀಗಾಗಿ ಚಿರತೆಯನ್ನು ಕೂಡಲೇ ಹಿಡಿಬೇಕು ಅನ್ನೋ ಮಾತುಗಳನ್ನು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.